ಇನ್ನು ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇರೋ ರಸ್ತೆ ಗುಂಡಿ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯೊಂದನ್ನು ನೀಡಿದ್ದಾರೆ. ರಸ್ತೆ ಗುಂಡಿ ವಿಚಾರವಾಗಿ ಜಿಬಿಎ ಅಧಿಕಾರಿಗಳ ಜೊತೆ ನಾನು ಸಭೆಯನ್ನ ಮಾಡಿದ್ದೇನೆ. ಸಭೆಯಲ್ಲಿ ಜಿಬಿಎ ಅಧಿಕಾರಿಗಳು ಕೆಲ ಸಚಿವರು ಕೂಡ ಇದ್ರು. ಈ ಒಂದು ಸಭೆಯಲ್ಲಿ ಎಲ್ಲ ಅಧಿಕಾರಿಗಳಿಗೆ ನಾನು ವಾರ್ನಿಂಗ್ ಅನ್ನ ಕೊಟ್ಟಿದ್ದೇನೆ. ಅಧಿಕಾರಿಗಳಿಗೆ 1 ತಿಂಗಳು ಗಡುವು ಕೊಟ್ಟಿದ್ದೇನೆ. 1 ತಿಂಗಳ ಒಳಗಾಗಿ ರಸ್ತೆ ಗುಂಡಿ ಮುಚ್ಚುತ್ತೇವೆ ಎಂದು ಅಧಿಕಾರಿಗಳು ನಮಗೆ ಹೇಳಿದ್ದಾರೆ. ನಗರದಲ್ಲಿರುವ ಈಗಾಗಲೇ 1500 ರಸ್ತೆ ಗುಂಡಿಗಳನ್ನು ಗುರುತು ಮಾಡಿದ್ದಾರೆ. ಗುಂಡಿ ಮುಚ್ಚುವ ಕೆಲಸ ಮಾಡಿ ಎಂದು ಹೇಳಿದ್ದೇವೆ. ಗುಂಡಿಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಹಲವೆಡೆ ಈಗಾಗಲೇ ರಸ್ತೆಯ ಗುಂಡಿಗಳಿಂದ ಏನೋ ಒಂದು ರಸ್ತೆ ಗುಂಡಿಗಳು ಚೆನ್ನಾಗಿ ಇಲ್ಲ ಒಂದು ಕಾರಣದಿಂದಾಗಿ ಹಲವು ಸಂಚಾರರಿಗೆ, ವಾಹನ ಸಂಚಾರರಿಗೆ ಆಗಿರ್ಬೋದು, ಪಾದಚಾರಿಗಳಿಗೆ ಆಗಿರ್ಬೋದು ತುಂಬಾ ತೊಂದರೆ ಆಗ್ತಾ ಇದೆ. ವಾಹನ ಸವಾರರಿಗೆ ಆಗಿರ್ಬೋದು, ಪಾದಚಾರಿಗಳಿಗಾಗಿರ್ಬೋದು ತುಂಬಾ ತೊಂದರೆ ಆಗ್ತಾ ಇದೆ. ಈ ಒಂದು ಇದಕ್ಕೆ ಹಲವು ನಾಯಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದರು. ಸಾಮಾಜಿಕ ಒಂದು ಜಾಲತಾಣಗಳಲ್ಲಿ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದರು. ಈಗ ಸಿದ್ದರಾಮಯ್ಯನವರು ಇದರ ಬಗ್ಗೆ ಕುರಿತು ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಈ ಒಂದು ಸಭೆಯಲ್ಲಿ ಹಲವು ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು, ಸಚಿವರು ಕೂಡ ಭಾಗಿಯಾಗಿದ್ದರು. ಜಿಬಿಎ ಅಧಿಕಾರಿಗಳಾಗಿರ್ಬೋದು, ಸಚಿವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ನಾನು ಅವರಿಗೆ ಖಡಕ್ ಆಗಿ ಹೇಳಿದ್ದೇನೆ, ವಾರ್ನಿಂಗ್ ಅನ್ನು ಕೊಟ್ಟಿದ್ದೇನೆ. ಈಗ ಅಧಿಕಾರಿಗಳು 1 ತಿಂಗಳಲ್ಲಿ ಗಡುವು ಕೊಟ್ಟಿದ್ದೇನೆ. ಈ ಒಂದು ತಿಂಗಳಲ್ಲಿ ಎಲ್ಲ ರಸ್ತೆಗಳನ್ನು ಮುಚ್ಚುತ್ತೇವೆ ಎಂದು ಅಧಿಕಾರಿಗಳು ನಮ್ಮಲ್ಲಿ ಹೇಳಿಕೊಂಡಿದ್ದಾರೆ. ಈಗಾಗಲೇ ನಗರದಲ್ಲಿರುವಂತಹ 1500 ಗುಂಡಿಗಳನ್ನು ಗುರುತು ಮಾಡಿಕೊಂಡಿದ್ದಾರೆ. ಇನ್ನೇನು ಒಂದೇ ತಿಂಗಳಲ್ಲಿ ಎಲ್ಲ ರಸ್ತೆಗಳನ್ನು ರಸ್ತೆಗಳಲ್ಲಿರುವಂತಹ ಎಲ್ಲ ಗುಂಡಿಗಳನ್ನು ಮುಚ್ಚುತ್ತೇವೆ ಎನ್ನುವಂತಹ ಮಾತನ್ನು ನನ್ನ ಹತ್ತಿರ ಹೇಳಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಓಕೆ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಕಾಲ್ನಲ್ಲಿದ್ದಾರೆ. ವಿನೋದ್, ಈ ಒಂದು ರಸ್ತೆ ಗುಂಡಿ ವಿಚಾರವಾಗಿ ಈಗ ಸಿಎಂ ಸಿದ್ದರಾಮಯ್ಯ ಒಂದು ಸಭೆಯನ್ನು ನಡೆಸಿದ್ದಾರೆ. ಒಂದು ಸಭೆಯಲ್ಲಿ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ವಿನೋದ್, ಈ ಒಂದು ರಸ್ತೆ ಗುಂಡಿ ಅನ್ನೋದು ಬೆಂಗಳೂರಿನಲ್ಲಿ ಒಂದು ಮುಗಿಯಲಾರಂತ ಕಥೆ ಆಗಿದೆ. ಯಾಕಂದ್ರೆ ಕಳೆದ ವರ್ಷನೂ ಸಹ ಇದೇ ರೀತಿ ಮಳೆ ಬಿದ್ದಿರೋ ಕಾರಣದಿಂದ ಒಂದು ಸಿಎಂ ಸಿದ್ದರಾಮಯ್ಯನವರೇ ಆಗ್ಲಿ ಮತ್ತೆ ಡಿ.ಕೆ ಶಿವಕುಮಾರ್ ಆಗಲಿ ಒಂದು ಖುದ್ದು ತಾವೇ ಸ್ಥಿತಿ ಪ್ರದರ್ಶನ ಮಾಡಿದ್ರೆ ಅದಾದ್ರೆ ಇನ್ನೊಂದು ಹಂತ ಮುಂದಕ್ಕೆ ಹೋಗಿ ಉಪಮುಖ್ಯಮಂತ್ರಿಗಳು ನೈಟ್ ಹೊತ್ತು ಬೈಕ್ ರೈಡ್ ಮಾಡ್ಕೊಂಡು ಅವೇ ಹೋಗಿದ್ರು. ಆದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಾವು, ಯಾಕೆ ಒಂದು ಪದೇ ರಸ್ತೆ ಗುಂಡಿಗಳು ಬೆಳೆಸ್ತಾ ಇದಾವೆ ಬೇರೆ ರಾಜ್ಯಕ್ಕೆ ಹೋಲಿಸಿ ನಮ್ಮ ರಾಜ್ಯದಲ್ಲಿ ಯಾಕೆ ಆಗುತ್ತೆ ಅಂದ್ರೆ, ಒಂದು ಇರ್ತಕ್ಕಂಥ ಕಾಂಟ್ರಾಕ್ಟರ್ಗಳು ಮಾಡ್ತಕ್ಕಂಥದ್ದು ಕಳಪೆ ಕಾಮಗಾರಿ ಒಂದು, ಎರಡದ್ದು ಮಳೆ ಬಂದು ಸತತವಾಗಿ ವಾಹನಗಳು ಸಂಚಾರ ಆಗೋದ್ರಿಂದ ಇದು ಒಂದಾಗುತ್ತೆ. ಸೊ ಈ ಎಲ್ಲಾ ಕಾರಣಗಳು ಇದ್ದು ಸಹ ಒಂದು ಪದೇ ಒಂದು ರಸ್ತೆ ಗುಂಡಿ ಬೀಳ್ತಾ ಇರೋದು ನಿಜಕ್ಕೂ ಆಗ್ತಾ ಇರುತ್ತೆ. ನಿಜ ಈಗ ನಾವು ನೋಡ್ತೀವಿ, ಇಡೀ ದೇಶದಲ್ಲೇ ಒಂದು ಐಟಿ ಹಬ್ ಅಂದ್ರೆ ಅದು ಬೆಂಗಳೂರಲ್ಲಿರ್ತಕ್ಕಂಥ ಕೆಲವೊಂದು ದೊಡ್ಡ ಐಟಿ ಕಂಪನಿಗಳು ಈಗ ದೇಶ ಬಿಟ್ಟು ನಮ್ಮ ರಾಜ್ಯ ಬಿಟ್ಟು ಹೋಗ್ತಕ್ಕಂಥ ಮಾತುಗಳನ್ನ ಆಡಿದ್ರೆ ಆ ಒಂದು ಲಾಭವನ್ನ ಆ ಪಕ್ಕದಲ್ಲಿರ್ತಕ್ಕಂಥ ತೆಲಂಗಾಣ ಆಗಿರ್ಲಿ, ಆಂಧ್ರ ಪ್ರದೇಶಗಳು ಇವ್ರುಗಳು ಮಾಡ್ಕೊತಿದ್ದಾರೆ. ಆದ್ರೆ ನಿನ್ನೆ ಸಭೆಯಲ್ಲಿ ಸಹ ಒಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟ ಸೂಚನೆ ಕೊಟ್ಟರು, ಇನ್ನು 1 ತಿಂಗಳು ನಿಮಗೆ ಸಮಯಾವಕಾಶ, 1 ತಿಂಗಳನ್ನ 2 ಸರಿ ರಿವ್ಯೂ ಮೀಟಿಂಗ್ ಮಾಡ್ತೇನೆ. ರಿವ್ಯೂ ಮೀಟಿಂಗ್ ನನಗೆ ಪ್ರಗತಿ ಏನಾಗಿದೆ, ಒಂದು ಏನು 15,000 ಗುಂಡಿಗಳನ್ನ ಒಂದು ತೋರಿಸಿದ್ರಿ ನೀವು, ಅವುಗಳ ಸಂಖ್ಯೆ ಕಮ್ಮಿ ಆಗ್ಬೇಕು. ಈಗ ಅದಕ್ಕೆ ತ್ವರಿತವಾಗಿ ಏನ್ ಹಣ ಬೇಕು ಅಂದ್ರೆ 700 ಕೋಟಿ ಹಣವನ್ನ 5 ಪಾಲಿಕೆ ವ್ಯಾಪ್ತಿಗೆ ಅಂದ್ರೆ 5 ಆಯುಕ್ತರುಗಳಿಗೆ ನಾನು ಹಂಚಿಕೆ ಮಾಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಜಿಬಿಎ ಅಧಿಕಾರಿಗಳು, ಎಇಗಳು ಮತ್ತೆ ಕಾಂಟ್ರಾಕ್ಟರ್ಗಳು ಖುದ್ದು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೇಕು. ನೀವು ಅಧಿಕಾರಿಗಳಿಗೆ ಕೇವಲ ಒಂದು ಆಫೀಸ್ ನಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೇಕು. ಜನರ ಸಂಕಷ್ಟ ಏನಿದೆ ಮಾಡ್ಬೇಕು. ಮತ್ತೊಂದು ಖಂಡಿಸಬೇಕಾದ್ರೆ ಏನಾದ್ರೂ ಲೋಪದೋಷಿಗಳು ಕಂಡು ಬಂದ್ರೆ ಅದಕ್ಕೆ ಅಧಿಕಾರಿಗಳೇ ನಾವು ಅಧಿಕಾರಿಗಳ ಮೇಲೆ ನೇರ ಕಂಡೀಷನ್ ಆಕ್ಷನ್ ಅನ್ನು ತಗೋತೀವಿ ಅಂದ್ಬಿಟ್ಟಿದ್ರೆ, ಇಲ್ಲಿ ಕೇವಲ ನಿನ್ನೆ ಮುಖ್ಯಮಂತ್ರಿ ಒಂದು ಪತ್ರಿಕಾಗೋಷ್ಠಿ ಆಗಲಿ ಮತ್ತೆ ಸಭೆ ಮಾಡಕ್ಕಿಂತ ಮುಂಚೆನೆ ಸಹ ನಿನ್ನೆ ಮಧ್ಯಾಹ್ನ ಒಂದು ರಾಜ್ಯದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರು ಸಹ ಒಂದು ಸಿಟಿ ರೌಂಡ್ ಮಾಡಿ ಅಲ್ಲಿ ಒಂದು ಅಧಿಕಾರಿ ಕಟ್ಟುವಂತೆ ಸೂಚನೆ ಮಾಡಿದ್ರು. ಏನ್ ಮಾಡ್ತಿದ್ರು, ನಿದ್ದೆ ಮಾಡ್ತಿದ್ದಾರೆ, ಕೆಲಸ ಮಾಡಕ್ಕೆ ಏನು ಜನಗಳು ಎಷ್ಟು ಭಯ ಪಡ್ತಿದ್ದಾರೆ ಓಡಾಡಕ್ಕೆ, ಮತ್ತೆ ಇರ್ತಕ್ಕಂಥ ಐಟಿ ದೇಶ ಬಿಟ್ಟು ಹೋಗ್ತಿದಾವೆ. ಸೊ ಹೀಗಾಗಿ ಇದು ಖುದ್ದು ಕೆಲಸ ಪ್ರವೃತ್ತರಾಗಿ ಮತ್ತೆ ನಿಮ್ಗೆ ಸರ್ಕಾರ ಎಲ್ಲ ರೀತಿಯ ಹಣವನ್ನು ಕೊಟ್ಟಿದೆ ಅಂದ್ಬಿಟ್ಟು ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ. ವಿನೋದ್, ಓಕೆ, ಧನ್ಯವಾದಗಳು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.